ಹೈವೇ ರೋಡ್ ಹತ್ರ ಇರೋ ಮನೆ ಆಗಿರೋದ್ರಿಂದ ಗಾಡಿದು, ಟ್ರೈನಿಂದು, ಕೋಳಿದು ಇದರೆಲ್ಲದ್ರ ಸೌಂಡಿಂದನೇ ನಮ್ಮ ಬೆಳಗ್ಗೆ ಶುರು ಆಗ್ತದೆ. ಇದೇ ನಮ್ಮ ಪುಟ್ಟ ಮಲ್ಲಿಗೆ ಗಿಡ. ಒಂದು 20ರಿಂದ 25 ಗಿಡದ ತನಕ ಉಂಟು. ಕಲರ್ ಪೈಪ್ ಕಾಣಿಸ್ತದಲ್ಲ, ಅದೇ ಪೈಪೇ ಮನೆ ಮನೆ ಗಂಗೆ ಅಂತ ಹೇಳಿ ಮಾಡಂದು. ಆ ಪೈಪಲ್ಲೂ ನೀರು ಬರಲಿಲ್ಲ. ಅವಳೊಂದು ಎಂತಕ್ಕೆ ಬಂದಾಳೇನು ಕಿಚ್ಚಪತಿ ಮಾಡೋಕೆ. ನಮಸ್ತೆ, ಎಲ್ಲರೂ ಹೆಂಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಾಸ್ ಪ್ರಪಂಚ. ನಾನು ಚೈತ್ರ ಮೋಹನ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸುಮಾರು 6 ಗಂಟೆ ಆಗಿತ್ತು. ಸ್ವಲ್ಪ ಮೋಡ ಥರ ಇತ್ತು ವಾತಾವರಣ ಎಲ್ಲ. ಹೈವೇ ರೋಡ್ ಹತ್ರ ಇರೋ ಮನೆ ಆಗಿರೋದ್ರಿಂದ ಗಾಡಿದು, ಟ್ರೈನಿಂದು, ಕೋಳಿದು ಇದರೆಲ್ಲದ್ರ ಸೌಂಡಿಂದನೇ ನಮ್ಮ ಬೆಳಗ್ಗೆ ಶುರು ಆಗ್ತದೆ. ಅಲ್ಲಿ ದೂರದಲ್ಲಿ ಕಾಣೆ ಗೂಡ್ಸ್ ಟ್ರೈನ್ ಹೋಗ್ತಾ ಇದೆ. ಇವ ನಮ್ಮನೆ ಟಾಮಿ. ಸ್ವಲ್ಪ ಮಾತಾಡ್ಸಿದ್ರೆ ಸಾಕು ಮೈ ಮೇಲೆ ಬರ್ತಾ. ಹಾಗೆ ಇವ್ ನಮ್ಮನೆ ಬೀರಿ ಕಾಣಿ. ಇಲ್ಲಿ ಅಮ್ಮನೂ ಸಗಣಿ ಹಾಕಿ ರಂಗೋಲಿ ಬಿಡ್ತಾ ಇತ್ತು. ಅಮ್ಮ ಹಿಂಗೆ ಫ್ರೀ ಹ್ಯಾಂಡ್ ರಂಗೋಲಿನೆಲ್ಲ ಎಷ್ಟು ಚಂದ ಮಾಡಿ ಹಾಕ್ತದೆ. ಅದಕ್ಕೆ ನಾನು ಅಮ್ಮ ನಿಂಗೆ ಇದೆಲ್ಲ ಯಾರು ಹೇಳ್ಕೊಟ್ರು ಇಷ್ಟು ಚಂದ ಮಾಡಿ ಹಾಕೋದು ಅಂತೆಲ್ಲ ಕೇಳ್ದಂಗೆ, ಅಮ್ಮ ಅದೆಲ್ಲವ ಯಾರು ಹೇಳ್ಕೊಡೋದಲ್ಲ, ಅದೆಲ್ಲ ನಾವೇ ಕಲಿಯೋದು ನೋಡಿ ಅಂತ ಹೇಳಿ ಅದರಲ್ಲೂ ನಂಗೆ ಲೆಕ್ಚರ್ ಕೊಡ್ತಾ ಇತ್ತು. ಆದರೆ ರಂಗೋಲಿ ಎಷ್ಟು ಚಂದ ಆಗೋದಲ್ಲ. ನಾ ಇವತ್ತು ಸುಮಾರು ದಿನದ ಮೇಲೆ ಹೂವಿನ ಗಿಡಕ್ಕೆ ಬರ್ತಿದ್ದೆ, ಹೂ ಕೊಯ್ವ ಅಂಥೇಳಿ. ನಮ್ಮ ಗಿಡ ಎಲ್ಲ ಹೆಂಗದೆ ಅಂತೇಳಿ ನಿಮಗೆ ತೋರಿಸ್ದೆ. ಅಮ್ಮ ಗಂಟಿ ಬರ್ತದೆ ಅಂತ ಹೇಳ್ಕೊಂಡು ಈ ಥರ ಗೇಟ್ ಮಾಡಿ ಕಟ್ಟಿಟ್ಟದೆ. ಇದೇ ನಮ್ಮ ಪುಟ್ಟ ಮಲ್ಲಿಗೆ ಗಿಡ. ಒಂದು 20ರಿಂದ 25 ಗಿಡದ ತನಕ ಉಂಟು. ಸ್ವಲ್ಪ ಗಿಡ ಎಲ್ಲ ಸಣ್ಣ ಅದೇ ಸದ್ಯಕ್ಕೆ ಹಾಕಂದು. ಮೊದಲೇ ಫುಲ್ ಇತ್ತು, ಒಂದು ಅರ್ಧ ಗದ್ದೆ ಬೆಲೆ ಅಷ್ಟಿತ್ತು. ಅದೆಲ್ಲ ತೆಗ್ದಾಕಿ ಅಮ್ಮನ ಹತ್ರನೂ ಆಗೋದಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಗಿಡ ಇಟ್ಕೊಂಡಾರೆ. ಈ ಬೇಸಿಗೆಯಲ್ಲಿ ಎಲ್ಲ ಕಡೆನೂ ಮಲ್ಗೆ ಹೋಗಿರ್ತದೆ ನೀರಿದ್ರೆ ಮಾತ್ರ. ಆದರೆ ನಮಗೆ ಇಲ್ಲಿ ಮಲ್ಗೆ ಗಿಡ ಹಾಕೋಕೆ ನೀರಿಲ್ಲ, ಬಾವಿಯಲ್ಲಿ ನೀರೆಲ್ಲ ಬತ್ತೋಗದೆ. ಅದಕ್ಕೆ ಮಲ್ಲಿಗೆ ಗಿಡಕ್ಕೆ ನೀರಿಲ್ಲ. ಯಾವಾಗಾದರೂ ವಾರಕ್ಕೊಂದ್ಸಲಿನೋ ಏನೋ ಬಿಡ್ತರು ನಾವು. ಮನೆ ಬಳಕೆಗೆ ನೀರಿಲ್ಲ. ನಾನು ಮಲ್ಲಿಗೆ ಗಿಡಕ್ಕೆಲ್ಲ ಬರೆದು ತುಂಬ ದಿನ ಆಗಿತ್ತು. ಹೂ ಕೊಯ್ಯೋಕ್ಕೆಲ್ಲಂತೂ ಈಗ ಬರುವುದೇ ಇಲ್ಲ. ಮೊದಲೆಲ್ಲ ನನ್ನದೇ ಡ್ಯೂಟಿ ಆಗಿತ್ತು. ಕಾಲೇಜ್ಗೆಲ್ಲ ಹೋಗಬೇಕಾದ್ರೆಲ್ಲವ ನಾನೇ ಹೂ ಕೊಯ್ದು ಹೋಗ್ತಿದ್ದೆ. ಇವತ್ತು ಹೂ ಕೊಯ್ಯೋಕೆ ಬಂದಂಗೆ ಅದೇ ಸ್ವಲ್ಪ ಎಲ್ಲ ನೆನಪಾಗ್ತಿತ್ತು. ಆವಾಗೆಲ್ಲ ನಾನು ದಿನ ಮಲ್ಲಿಗೆ ಗಿಡದಲ್ಲೇ ಬೆಳಗ್ಗೆ ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ, ಈಗ ಸ್ಕೂಲ್ ಟೈಮಲ್ಲೆಲ್ಲವ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲವ ಹೂ ಕೊಯ್ದು ಕೊಟ್ಟು ಹೋಗ್ತಿದ್ದೆ. ಆದರೆ ಈಗ ಬರೆಯೋದೇ ಇಲ್ಲ ಅಂಥೇಳಿ ಯೋಚನೆ ಮಾಡ್ತಿದ್ದೆ. ಇವತ್ತು ನಾನು ಹೂ ಕೊಯ್ಯೋಕೆ ಬಂದದ್ದು ಎಂತಕ್ಕಂತ ಹೇಳಿದ್ರೆ, ನನ್ನ ಗಂಡನ ಚಿಕ್ಕಮ್ಮನ ಮನೆಯಲ್ಲಿ ಅಂತ ಹೇಳಿದ್ರೆ ರಾಧಾಂಟಿ ಮನೆಯಲ್ಲಿ ಇವತ್ತು ವರ್ಷದ ಕತೆ ಅದೇ. ಅಂದರೆ ಗೃಹಪ್ರವೇಶ ಮಾಡೋದು 1 ವರ್ಷದ ಕತೆ ಅದೇ ಇವತ್ತು. ಹಾಗೆ ದೇವ್ರ ಕೆಲಸನೂ ಅದೇ. ಹೋಗಬೇಕು ಒಂದು 4 ಮೊಳದಷ್ಟು ಅಂತ ಹೇಳಿದ್ರು. ಅದಕ್ಕೆ ಹೂ ಕೊಯ್ಯುವ ಅಂತೇಳಿ ಬಂದೆ. ಅಮ್ಮ ತಿಂಡಿ ಮಾಡ್ತಿತ್ತ, ಮಕ್ಕಳೆಲ್ಲ ಮಲಗಿದ್ರ. ಮತ್ತು ಬೇಗ ಬೇಕಿತ್ತಲ್ಲ, ಪೂಜೆಗೆಲ್ಲ ಕೊಡಬೇಕಿತ್ತಲ್ಲ ನಾವು. ಅದಕ್ಕೆ ನಾನೇ ಹೂ ಕೊಯ್ಯುವ ಅಂತೇಳಿ ಬಂದೆ. ನಿಮಗೆ ಗೊತ್ತಾ ಮುರುಡೇಶ್ವರ ಎಷ್ಟು ಫೇಮಸ್ಸು ಉತ್ತರ ಕನ್ನಡದಲ್ಲಿ? ಭಟ್ಕಳ ಮಲ್ಲಿಗೆ ಅನ್ನೋದು ಕೂಡ ಅಷ್ಟೇ ಫೇಮಸ್ಸೇ. ಈ ಹೂವು ದುಬೈ ತನಕನೂ ಹೋಗ್ತದೆ. ಮತ್ತೆಂತ ಅಂದರೆ ಇಲ್ಲಿ ಎಲ್ಲರೂ ಈ ಮಲ್ಲಿಗೆ ಗಿಡದ ಮೇಲೆ ತುಂಬ ಜನ ಡಿಪೆಂಡ್ ಆಗಿದ್ದರು. ಎಲ್ಲರ ಮನೆ ಬಾಗಿಲಲ್ಲೂ ಈ ಥರ ಮಲ್ಲಿಗೆ ಗಿಡದ ಕೃಷಿ ಮಾಡಿರ್ತಾರೆ. ಈಗೀಗ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಮಾಡ್ತಾವ್ರೆ. ಎಂತಕ್ಕಂದರೆ ಇದನ್ನು ಮೇಂಟೈನ್ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ ಅದೇ. ಹೂವಿನ ಇಳುವರಿ ಬಂದಂಗೆ, ರೇಟ್ ಬಂದಂಗೆ ನಮಗೆ ಲಾಭ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ರೇಟ್ ಬಂದ ಟೈಮಲ್ಲಿ ನಮಗೆ ಹೂ ಬರಲಿಲ್ಲ ಅಂದರೆ ನಾವು ಗಿಡಕ್ಕೆ ಎಷ್ಟು ಮಾಡಿದ್ರೂ ನಮಗೆ ಈ ವೇಸ್ಟ್ ಅನಿಸ್ತದೆ. ಅಂತಕ್ಕಂದ್ರೆ ಅಷ್ಟೊಂದು ಇಳುವರಿ ಬಂದಿರೋದಿಲ್ಲ ಹೂಗೊಂದು. ಆ ಟೈಮಲ್ಲಿ ರೇಟ್ ಇದ್ದಾಗ ಬಂದರೆ ಅವ್ರಿಗೆ ತುಂಬಾ ಲಾಭ ಅದೇ. ಹಾಗೆ ಹೆಂಗಸರು ಕೂಡ ಹೊರಗಡೆ ಹೋಗಿ ಮಾಡೋಕ್ಕಾಗೋದಿಲ್ಲ ಕೆಲಸ ಅಂತ ಅಂದ್ಕೊಂಡವ್ರೆಲ್ಲವ ಮನೆಯಲ್ಲೇ ಇರಬೇಕು, ಆದರೆ ದುಡಿಬೇಕು ಅಂತೇಳಿ ಇದ್ದವರೆಲ್ಲವ ಈ ಥರ ಮಲ್ಲಿಗೆ ಗಿಡದ್ರಿಂದ ಎಷ್ಟೋ ಇಂಪ್ರೂವ್ ಆಗಾರೆ.
ಹಾಗೆ ನಾವು ಕೂಡ ಅದೇ ಇದರಲ್ಲೇ ಅಮ್ಮನೂ ಹೊರಗಡೆ ಹೋಗೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಈ ಮಲ್ಲಿಗೆ ಹೂ ಗಿಡನ ಹಾಕಿ ಇಷ್ಟು ಒಂದು 10 ವರ್ಷದ ಮೇಲಾಯ್ತು, 10-15 ವರ್ಷನೇ ಆಯಿತು. ಈ ಮಲ್ಲಿಗೆ ಗಿಡಕ್ಕೆ ಅಂತ ಅಂದರೆ ನಾವು ತುಂಬಾ ಟೈಮ್ ಕೊಡಬೇಕಾಗ್ತದೆ. ಸಣ್ಣ ಮಕ್ಕಳನ್ನ ಹೆಂಗೆ ಆರೈಕೆ ಮಾಡ್ತಾರೋ ಈ ಗಿಡನೂ ಅಷ್ಟೇ ಆರೈಕೆ ಮಾಡಬೇಕಾಗ್ತದೆ. ಆದರೆ ಅಮ್ಮನಿಗೆ ಈಗ ಅಷ್ಟು ಪುರ್ಸೊತ್ತಿಲ್ಲ, ಅದಕ್ಕಾಗಿ ಸ್ವಲ್ಪ ಕಮ್ಮಿ ಮಾಡದೆ ಬರೋದು. ಇಲ್ಲಿ ನೋಡಿ ಕಳೆ ಎಲ್ಲ ಆಗಿಬಿಟ್ಟದೆ. ಅಮ್ಮನಿಗೆ ಎಂತ ಅಂದರೆ ಮನೆ ಕೆಲಸ ಮಾಡಿ ಮತ್ತು ಇಲ್ಲಿ ಬರೋಷ್ಟರೊಳಗೆ ತುಂಬ ಸಾಕಾಗ್ತದೆ. ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡದೆ, ಮತ್ತು ಮಕ್ಕಳು ನಾವೆಲ್ಲರೂ ಇದ್ರಲ್ಲ ಅದಕ್ಕಾಗಿ ಸ್ವಲ್ಪ ಕಷ್ಟನೇ ಅದಕ್ಕೆ ಪಾಪ. ಮತ್ತು ಈ ಗಿಡನೆಲ್ಲ ಹಾಕಿ ತುಂಬ ವರ್ಷ ಆಯ್ತಲ್ಲ, ಮಣ್ಣಲ್ಲಿ ಅಷ್ಟೊಂದು ಫಲವತ್ತತೆ ಇಲ್ಲ ಈ ಮಣ್ಣಲ್ಲಿ. ಅದಕ್ಕಾಗಿ ನಮ್ಮ ಗಿಡನೂ ಕೂಡ ಅಷ್ಟೊಂದು ಒಳ್ಳೆ ಆಗೋದಿಲ್ಲ. ನಾವು ಎಷ್ಟೇ ರಾಸಾಯನಿಕವಾಗೆಲ್ಲವ ಗೊಬ್ಬರ ಹಾಕೋದು ಮತ್ತು ಮದ್ದು ಹೊಡೋದು ಅದೆಲ್ಲದು ಮಾಡಿದ್ರೂ ಅಷ್ಟೊಂದು ಜಾಸ್ತಿ ಹೂ ಬರೋದಿಲ್ಲ. ಇಲ್ಲೆಲ್ಲವ ಸುತ್ತಮುತ್ತ ನಮ್ಮ ಮನೆ ಪಕ್ಕದ ಮನೆಯಲ್ಲೆಲ್ಲವ ಹೂವಾಗದೆ ಒಂದು 30-50 ಎಲ್ಲರೂ ಕೆಲವೊಬ್ಬರೆಲ್ಲ ಕೊಯ್ತರು, ಅವರಿಗೆಲ್ಲ ಅಡ್ಡಿಲ್ಲ. ಆದರೆ ನಮಗೆ ಸ್ವಲ್ಪ ಕಮ್ಮಿ ಆಗದೆ ಹೂವು. ಹಾಗೆ ನಾನು ಹೇಳ್ದಾಗೆ ನೀರಿನ ಸಮಸ್ಯೆ ಇಲ್ಲೊಂದು ದೊಡ್ಡದಾಗದೆ. ಈ ಬೇಸಿಗೆಯಲ್ಲಂತೂ ನೀರಿಂದು ಕೊರತೆ ಜಾಸ್ತಿನೇ. ಬಾವಿಯಲ್ಲಿ ಕುಡಿಯೋಕ್ಕೆ, ಮನೆ ಬಳಕೆ ಮಾಡ್ಕೊಳ್ಳೋಕ್ಕೆ ಸಾಕಾಗ್ತದೆ. ಹಾಗೆ ನಮಗಿಲ್ಲಿ ಯಾವುದೇ ಥರದ್ದು ಗೌರ್ಮೆಂಟ್ ಫೆಸಿಲಿಟೀಸ್ ಅನ್ನೋದು ಸಿಗಲಿಲ್ಲ ಇನ್ನೂ. ಆದರೆ ಇಲ್ಲಿ ಎಂತ ಮಾಡ್ಯಾರ ಅಂತ ಹೇಳಿದ್ರೆ ಲೈನ್ ಮಾಡಿಟ್ಟಾರೆ. ಇದು ಮನೆ ಮನೆಗೆ ಹಂಗೆ ಅಂತೇಳೆಲ್ಲ ಬಂದದಲ್ಲ, ಅದನ್ನೆಲ್ಲ ಮಾಡಿಟ್ಟಾರೆ ಪೈಪ್ ಲೈನ್ ಎಲ್ಲವ. ನಿಮ್ಗೆ ಆಮೇಲೆ ತೋರಿಸ್ತೆ ನಾನು. ಅಲ್ಲದೆ ಅಲ್ಲಿ ಮಾಡಿಟ್ಟಾರಲ್ಲ, ಅದರಿಂದ ನೀರಿನ್ನೂ ಬಿಡಲಿಲ್ಲ. ಅದಕ್ಕಿಂತ ಮುಂಚೆನೇ ಒಂದು ಪೈಪ್ ಲೈನ್ ಮಾಡಿದ್ರು, ನೀರು ಕೊಡ್ತರು ಅಂತೇಳಿ ಅಲ್ಲಿ ಟ್ಯಾಂಕಿನೂ ಕುಳ್ಸಿದ್ರು ರೋಡ್ ಹತ್ರ. ಆದರೆ ಅದರಿಂದನೂ ಕೂಡ ನೀರು ಬರಲಿಲ್ಲ. ನಾವು ಹೇಳೋದೆಲ್ಲ ಹೇಳ್ಯಾರೆ ಪಂಚಾಯತ್ಗೆ, ಹಾಗೆ ಊರಿನ ಅಧ್ಯಕ್ಷರಿಗಾಗಿರ್ಬೋದು ಎಲ್ಲರಿಗೂ ತಿಳಿಸ್ಯಾರೆ, ವರ್ಷನೂ ತಿಳಿಸಿದ್ರು. ಆದರೆ ಅವರಿನ್ನೂ ನಮಗೆ ನೀರನ್ನು ಸಪ್ಲೈ ಮಾಡಲಿಲ್ಲ ಇಲ್ಲಿ ತನಕನೂ. ಆಮೇಲೆ ನಾವೆಂತ ಮಾಡ್ತೀರಂದ್ರೆ ಅವರು ಬಿಡುವುದಿಲ್ಲಲ್ಲ, ಇಲ್ಲೆಲ್ಲ ಸುಮಾರು ಮನೆಯಲ್ಲೆಲ್ಲ ರಿಂಗ್ ಹಾಕೊಂಡಾರೆ ಬಿಡದೇ ಇರೋದು ನೋಡೋದಕ್ಕೆಲ್ಲವ. ಆದರೆ ನಾವೆಲ್ಲ ಎಂತ ಮಾಡ್ತೀರಂದರೆ ಎಲ್ಲರಿಗೂ ಅನುಕೂಲ ಇರಬೇಕಲ್ವ, ಅದಕ್ಕೆ ಟ್ಯಾಂಕಿಯಲ್ಲಿ ತರಿಸಿದ್ರು ನಾವು ನೀರನ್ನ. ಅದಕ್ಕೊಂದು 500 ರೂಪಾಯಿ 600 ರೂಪಾಯಿ ಮೇಲೆ ಆಗ್ತದೆ ಒಂದು ಟ್ರಿಪ್ಪಿಗೆ. ವಾರಕ್ಕೆ ಒಂದು 2-3 ಸಲ ನೀರು ತರಿಸ್ಕೊಳ್ಬೇಕಾಗ್ತದೆ, ಮನೆ ಬಳಕೆಗಾಗಿರ್ಬೋದು, ಗಿಡಕ್ಕಾಗಿರ್ಬೋದು, ಈ ಥರ ಮಾಡ್ಕೊತ ಅವ್ರೆ. ಮತ್ತೊಂದು ಎಂತ ಅಂದರೆ ಈಗ ಈ ಟೈಮಲ್ಲಿ ಏಪ್ರಿಲ್-ಮೇ ಟೈಮಲ್ಲಿ ಮಲ್ಲಿಗೆ ಗಿಡಕ್ಕೆ ಯಾವುದೇ ಥರದ್ದು ನೀವು ಗೊಬ್ಬರ ಹಾಕೋದು ಬೇಡ, ಯಾವುದೇ ಥರ ಕೀಟನಾಶಕ ಹೊಡೆಯೋದು ಬೇಡ, ಅಥವಾ ಯಾವುದೇ ಥರ ಟಾನಿಕ್ ಹೊಡೆಯೋದು ಬೇಡ, ಮದ್ದನ್ನೆಲ್ಲ ಹಾಕೋದು ಬೇಡ. ಖಾಲಿ ನೀರು ಕೊಟ್ಟರೆ ಸಾಕು. ಎಷ್ಟು ಹೂ ಬಿಡ್ತದೆ ಅಂತ ಹೇಳಿದ್ರೆ ಗಿಡ ತುಂಬ ಹೂ ಬಿಡ್ತದೆ. ನಾವು ಅದಕ್ಕೆ ಯಾವಾಗಾದರೂ ವಾರಕ್ಕೊಂದು ಸಲ ನೀರು ಬಿಡ್ತರು. ಈಗ ಒಂದು 4-5 ಮೊಳದಷ್ಟು ಹೂಗಿದೆ ನಮಗೆ. ಹಾಗೆ ನಮಗೇನಾದರೂ ಗೌರ್ಮೆಂಟಿಂದ ನೀರು ಬಂದಿದ್ದರೆ ನಾವು ಅದನ್ನು ಮನೆ ಬಳಕೆಗೆ ಬಳಸ್ಕೊಂಡು ಆ ನೀರನ್ನ ಬಾವಿಯಲ್ಲಿ ಏನು ನೀರಿತ್ತಲ್ಲ ಅದನ್ನೆಲ್ಲವ ಈ ಥರ ಗಿಡಕ್ಕೆ ಆಗಿರ್ಬೋದು, ಸಸಿಗೆ, ತೆಂಗಿನ ಮರ ಎಲ್ಲ ಇತ್ತಲ್ಲ ಅದಕ್ಕೆಲ್ಲದಕ್ಕೂ ಹಾಕ್ಬೋದಿತ್ತು. ಆದರೆ ನೀರು ಬಾವಿಯಲ್ಲಿಲ್ಲ, ನಮ್ಗೆ ಗೌರ್ಮೆಂಟಿಂದನೂ ಯಾವ ಸೌಲಭ್ಯನೂ ಸಿಗೋದಿಲ್ಲ. ಇದೊಂದು ಒಟ್ಟಾರೆ ಅಂತ ಇದೆಲ್ಲ ಇದಿಷ್ಟಕ್ಕೆ ಸಿಗೋದಿಲ್ಲ. ನಿಮಗೆ ನಾನು ತೋರಿಸ್ದೆ ಇದು ಪೈಪ್ ಲೈನ್ ಮಾಡಾರೆ, ಗಂಗೆ ಮನೆ ಗಂಗೆ ಎಲ್ಲ ಮಾಡ್ಯಾರಲ್ಲ, ಅದು ಪೈಪ್ ಲೈನ್ ತೋರಿಸ್ದೆ ಇರಿ. ನೋಡಿ ಇದು ಮಡ್ಲಲ್ಲೆಲ್ಲ ಮುಚ್ಚೋಗ್ಬಿಟ್ಟಿದೆ. ಅಲ್ಲಿ ನೀಲಿ ಕಲರ್ ಪೈಪ್ ಕಾಣಿಸ್ತದಲ್ಲ, ಅದೇ ಪೈಪೇ ಮನೆ ಗಂಗೆ ಅಂತ ಹೇಳಿ ಮಾಡಂದು. ಆ ಪೈಪಲ್ಲೂ ನೀರು ಬರಲಿಲ್ಲ. ಹಾಗೆ ಮುಂಚೆ ಕುಳಿಸಿರಲ್ಲ ಟ್ಯಾಂಕಿನ, ಅದರಿಂದನೂ ನೀರು ಬರಲಿಲ್ಲ. ನೀವು ಅಂದ್ಕೊಳ್ಬೋದು ಎಂತ ಗೌರ್ಮೆಂಟ್ ಮಲ್ಲಿಗೆ ಗಿಡಕ್ಕೆಲ್ಲ ನೀರು ಕೊಡ್ತಾ ಇದೆಯಾ ಅಂತೇಳಿ ಅಂದ್ಕೊಳ್ಬೋದು. ಆದರೆ ನಾನು ಹೇಳ್ತಿರೋದು ಗೌರ್ಮೆಂಟ್ ಮಲ್ಲಿಗೆ ಗಿಡಕ್ಕೆ ಕೊಡೋದು ಬೇಡ, ನಮಗೆಲ್ಲ ಕೊಟ್ಟಿದ್ರೆ ಅಂದರೆ ಮನೆ ಬಳಕೆಗೆ, ಕುಡಿಯೋಕ್ಕೆ ಈ ಥರದಕ್ಕೆಲ್ಲ ಕೊಟ್ಟಿದ್ರೆ ಗೌರ್ಮೆಂಟಿಂದ, ನಾವೆಂತ ಬಾವಿಯಲ್ಲಿ ಸ್ವಲ್ಪ ನೀರೆಲ್ಲ ಸಂಗ್ರಹ ಆಗಿರ್ತದಲ್ಲ ಅದನ್ನೆಲ್ಲವ ಈ ಥರ ಗಿಡಕ್ಕೆಲ್ಲ ಹಾಕ್ಬೋದಿತ್ತು. ಕಡೆ ನಿಮ್ಗೆ ಅನಿಸ್ಬೋದು ಇವಳಂತ ಬರೀ ನೀರಿಲ್ಲ ಅಂತೇಳಿ ಹೇಳ್ತಾವಳೆ ಅಂಥೇಳಿ. ಆದರೆ ಅದೆಲ್ಲವ ನೀರು ಯಾರಿಗೆಲ್ಲ ಇಲ್ಲಲ್ಲ ಅವ್ರಿಗೆಲ್ಲ ಸ್ವಲ್ಪ ಅರ್ಥ ಆಗಿರ್ತದೆ ನಾ ಹೇಳೋದು. ಹಾಗೆ ನಾನು ಒಂದು 2-3 ಗಿಡ ಕೊಯ್ದಾಗಿತ್ತು. ಹಾಗೆ ದನಿ ಎದ್ದಿದ್ಲಲ್ಲ, ಅಮ್ಮನೂ ಹೂ ಕೊಯ್ಯುವ ಅಂತ ಹೇಳಿ ಬಂದದ ಅವಳನ್ನ. ಹೂ ಕೊಯ್ಯೋಕ್ಕೆ ದನಿ, ನೀನು ಹೂ ಕೊಯ್ಯೋಕ್ಕೆ ಬಂದೇನೆ. ದನಿ ಇವಳಂತ ಬಂದೆ. ಒಂದಿಷ್ಟು ಗಿಡ ಆಯ್ತು, ನೀನು ನೋಡು ಈಚೆಗೆ ಹೋಯ್ತಲ್ಲ. ಅವಳು ನಂದು ಎಂತಕ್ಕೆ ಬಂದಾಳೇನು ಚಪಾತಿ ಮಾಡೋಕೆ. ತಮ್ಮ ಮಗ
ದನಿ ತಮ್ಮ ಮಲ್ಗನೆ ಹಾಂ ಮನೆ ಕಣ್ಣಾನೆ ಹೇಳಿಲ್ವಾ ಹಾಂ ನೀ ಎದ್ದಿಯಾ ಹ್ಞೂ ಜಾಣಿ ನಿನ್ನ ಕಿಚಪತಿ ಅಂತ ಹೇಳಿದ್ನಲ್ಲ ಎಂತಕ್ಕಂತ ತೋರಿಸ್ತೆ ನೋಡಿ. ಮುಖ ತೊಳಿಲಿಲ್ಲ ಏನಿಲ್ಲ ಅಲ್ಲೆಲ್ಲ ಬರೀ ಬಂದದೆ ಗುಬ್ಬಿ ಗುಬ್ಬಿ ಅಕ್ಕ ಶಾಲೆ ಹೋಯ್ತ್ಯಾ ಹ್ಞೂ ಖುಷಿ ಶಾಲೆಗೆ ಹೋಗನೆ ಇಲ್ಲ ಮತ್ತೆ ಮನೆಗೆ ಹೋದ್ನಾ ಹಾಂ ದೂರ ಹೋದ್ನಾ ಹಾಂ ದೊಡ್ಡಪ್ಪ ಹೂ ಕೊಯ್ಯಕ್ಕೆ ಹೋಗೋದು ಅವ್ರ ಮನೆಗೆ ಇರೋದು ನೀಲ್ ಬಾ ಅವ್ರು ಇಲ್ಲ ಅಲ್ಲಿ ಯಾರು ಅದು ಹೂ ಕೊಯ್ಯಕ್ಕೆ ಹೋಗೋದೆ ಖುಷಿಯಣ್ಣ ಮನೆಗೆ ಹೋಗನ್ಯಾ ದೊಡ್ಡಪ್ಪ ಹೂ ಕೊಯ್ಯಕ್ಕೆ ಹೋಗೋದು ಹಂಗೆ ಹೊಸ ಮನೆ ಒಳಗೆ ಹೋಗಿ ಬಂದ್ಲು. ಅಮ್ಮ ಒಂದು ಪುಟ್ಟ ಮನೆ ಕಟ್ಕೊಂಡದೆ. ನಿಮ್ಗೆ ಅದು ಯಾವತ್ತಾದ್ರೂ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ ನಾನು. ಹಾಗೆ ನಾವು ಮನೆಗೆ ಬಂದು ನೋಡಿದ್ರೆ ಪುಟ್ಟ ಎದ್ದಿದ್ದ. ತಂಗಿ ಇರೋದ್ರಿಂದ ಅವಳು ಸುಧಾರಿಸಿದ್ಲು. ಓಕೆ, ಇಲ್ಲೇ ಈ ವ್ಲಾಗ್ನ ಮುಗಿಸ್ತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್, ಕೀಪ್ ವಾಚಿಂಗ್ ಚೈತ್ರಾಸ್ ಪ್ರಪಂಚ.